ಇದೇ ಜೇನಿನ ಬಲೆ ಯತ್ನಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೆ.ಎನ್. ರಾಜಣ್ಣ ಕೂಡ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಅವರು ಒಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ. ಹಾಗೆ ಸತೀಶ್ ಜಾರಕಿಹೊಳಿ ಅವರ ಮಾತಿಗೂ ಸಹಮತವನ್ನ ವ್ಯಕ್ತಪಡಿಸಿದ್ದಾರೆ. ಘರ್ಜಿಸುವ ಹುಲಿಗೆ ಸಿಡಿ ತೋರಿಸುವಂತಹ ಕೆಲಸ ಆಗ್ತಾ ಇದೆ. ಇದು ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಹೇಳಿದ್ದು. ಅದನ್ನ ಅವರು ಒಪ್ಪಿದ್ದಾರೆ. ಅವ್ರ ಮಾತನಲ್ಲಿ ಅರ್ಥ ಇದೆ, ಅದನ್ನು ನಾನು ಒಪ್ತೀನಿ. ಹನಿ ಟ್ರ್ಯಾಪ್ನಿಂದ ಅನ್ಯಾಯಕ್ಕೆ ಒಳಗಾದವರೆಲ್ಲ ನನ್ನ ಜೊತೆಗಿದ್ದಾರೆ. ಪ್ರಕರಣದ ಬಗ್ಗೆ ತನಿಖೆ ಆಗಬೇಕು ಅನ್ನೋದು ನನ್ನ ಅಭಿಲಾಷೆ ಅಂತ ಹೇಳಿದ್ದಾರೆ. ಬ್ಯಾಂಕಿಂಗ್ ವಿಚಾರದಲ್ಲಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ದೂರು ಕೊಡೋದಕ್ಕೆ ಆಗ್ತಾ ಇಲ್ಲ. ನಂದೇ ಇತರೆ ಕೆಲಸಗಳಿದೆ, ಮತ್ತೆ ಒಂದು ಚುನಾವಣೆಗೆ ಸಂಬಂಧಪಟ್ಟಂತೆ ಕೂಡ ಬ್ಯುಸಿ ಇದ್ದೀನಿ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ಯಾಕೆ ಇನ್ನೂ ದೂರನ್ನು ಕೊಟ್ಟಿಲ್ಲ, ಇನ್ನೂ ಎಷ್ಟು ಸಮಯ ಕಾಯ್ತೀನಿ ಅನ್ನೋ ಪ್ರಶ್ನೆಗೆ ಎಕ್ಸ್ಕ್ಲೂಸಿವ್ ಆಗಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಜಾರಕಿಹೊಳಿ ಅವರು 400 ಜನ ಈ ಒಂದು ಪ್ರಕರಣದಲ್ಲಿದ್ದಾರೆ ಅಂತ ಹೇಳಿದ್ರು. ಈಗ ಸತೀಶ್ ಜಾರಕಿಹೊಳಿ ಅವರು ಹೇಳಿದಂಥ ಮಾತುಗಳಿಗೆ ನನ್ನಿಂದ ನೀವು ಕ್ಲಾರಿಫಿಕೇಶನ್ ಕೇಳಿದ್ರೆ ನಾನು ಹೆಂಗೆ ಕೊಡೋಕ್ಕಾಗ್ತದೆ? ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥದ್ದಕ್ಕೆ ನೀವು ಅವರಿಗೆ ಮಾಡಬೇಕು. ತಮಗೇನಾದ್ರು ಆ ಥರ ಮಾಹಿತಿ ಇದೆಯಾ ಅಂತ? ತಾವು 48 ಜನ ಹೇಳಿದ್ದಾರೆ ಅಂದರೆ ಅವರು ಜವಾಬ್ದಾರಿ ಮನುಷ್ಯರು. ಅವರು ಹೇಳಿರ್ತಕ್ಕಂಥದ್ದನ್ನು ಹೇಗೆ ನಿರಾಕರಣೆ ಮಾಡಲಿಕ್ಕಾಗ್ತದೆ? ನಾನು ಹಂಗಂದಾಕ್ಷಣಕ್ಕೆ ಒಪ್ಪಿದ್ದೀನಿ ಅಂತ ಅಲ್ಲ. ಅವರ ಮಾಹಿತಿ ಆಧಾರದ ಮೇಲೆ ಅವರು ಕೂಡ ಸೀನಿಯರ್ ಪಾಲಿಟಿಷಿಯನ್ ಇದ್ದಾರೆ, ಅನುಭವಸ್ಥರಿದ್ದಾರೆ. ಅವರು ಕೂಡ ಅದ್ರ ಬಗ್ಗೆ ಮಾಹಿತಿ ಆಧಾರದ ಮೇಲೆ ಹೇಳಿದ್ದಾರೆ. ಅದು ಸರಿ ತಪ್ಪು ಅನ್ನೋದಕ್ಕೆ ಅವರೇ ಹೇಳಬೇಕು. ಅಲ್ಲ, ಇದು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಅವ್ರು ಹೇಳಿದ್ರು ಸರ್. ಹಾಗಾಗಿ ಯಾವ ಹಂತಕ್ಕೆ ಬರ್ತದೆ? ನಾನು ಒಪ್ತೇನಲ್ಲ. ಅಲ್ಲ, ನಿಮ್ಮ ಜೊತೆ ಸದಾ ಅವರು ಇರ್ತಾರೆ, ಸಿಎಂ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಎಲ್ಲರೂ ಇರ್ತಾರೆ. ಯಾರೆಲ್ಲ ನ್ಯಾಯದ ಪರವಾಗಿ ಇರಬೇಕು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಮುಖಂಡರಿದ್ದಾರೆ, ಅವರೆಲ್ಲರೂ ಕೂಡ ಇರ್ತಾರೆ. ಅಂದ್ರೆ ಈಗ ಎಲ್ಲಿ ಬಂತು ಸರ್ ಪ್ರಕರಣ? ಈಗ ನಿನ್ನೆ ತಾನೇ ಸಿಎಂ ಭೇಟಿ ಮಾಡಿ ಬಂದರೆ ನಿಮ್ಮ ಪುತ್ರ ಇಲ್ಲೇ ಇದ್ದಾರೆ, ಕೇಳಿ. ಅಲ್ಲ ಅಲ್ಲ, ಅವ್ರ ಮಧ್ಯೆ ಏನು ಮಾತಾಡೋದು ನನಗೆ ಗೊತ್ತಿಲ್ಲ. ನಾನು ಕೋಲಾರಕ್ಕೆ ಹೋಗಿದ್ದೆ, ನೀವು ಕೇಳಿ, ಇಲ್ಲೇ ಇರ್ತಾರೆ. ತಾವು ಯಾವಾಗ ಕಂಪ್ಲೇಂಟ್ ಮಾಡ್ತೀರಾ? ನಾನು ಈಗ ಬ್ಯುಸಿ ಇದ್ದೀನಿ. ನಾನು ಬರೀ ನನಗೆ ಆದ್ಯತೆ ಇರ್ತಕ್ಕಂಥದ್ದು ನಮ್ಮ ಮಾರ್ಚ್ ಎಂಡ್ ಇರೋದ್ರಿಂದ ಈ ಬ್ಯಾಂಕಿಂಗ್ ಸೆಕ್ಟರ್ ನೋಡಬೇಕು, ಮತ್ತು ಜನರಿಗೂ ಕೂಡ ಯಾವುದು ಅನುಕೂಲ ಅನಾನುಕೂಲ ಇವೆಲ್ಲ ಫೈನಾನ್ಷಿಯಲ್ ಎಂಡ್ ಇದೆ. ಅದಕ್ಕೋಸ್ಕರ ನಾನು ನಮ್ಮ ಜಿಲ್ಲೆಯಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ನೆನ್ನೆ ಕೋಲಾರಕ್ಕೆ ಹೋಗಿದ್ದೆ, ಇವತ್ತು ತಿಪ್ಟೂರು, ನಾಳೆ ತುರುವೇಕೆರೆ ಮತ್ತು ಅರಸೀಕೆರೆ ಎಲ್ಲ ಟೂರಲ್ಲಿದ್ದೀನಿ. ಅದೆಲ್ಲ ಮುಗಿಸ್ಕೊಂಡು ಬೆಂಗಳೂರಲ್ಲಿದ್ದಾಗ ನಾನು ಅವ್ರ ಬಗ್ಗೆ ಬಂದಿರೋರು ಒಬ್ಬ ವಕೀಲೆ ಬಂದಿದ್ರು ಅಂತ ಹೇಳ್ತಾರೆ. ಸೊ ಇವಿಷ್ಟು ರಾಜಣ್ಣ ಅವರ ಮಾತುಗಳು. ತುಮಕೂರಿಂದ ಕ್ಯಾಮರಾ ಪರ್ಸನ್ ಕುಮಾರ್ ಬಂಧುಗಳ ಮಂಜುನಾಥ್ ತಾಳ್ಮಕ್ಕಿ, ಪಬ್ಲಿಕ್ ಟಿವಿ. ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ರು ಅನ್ನೋದನ್ನ ಇನ್ನೊಂದ್ಸಲ ಕೇಳಿಸ್ಕೊಳ್ಳೋಣ ಬನ್ನಿ. ಕಂಪ್ಲೇಂಟ್ ಕೊಡಬೇಕಲ್ಲ, ಕೊಟ್ಟ ಮ್ಯಾಗ ಮುಂದಿನ ದಾರಿ ಕೊಡ್ತಾರೆ. ಕೊಡ್ಲಿಕ್ಕೆ ಟೈಮ್ ಇದ್ರೆ ಕೊಡ್ತಾರೆ. ಪರಿಶಿಷ್ಟತಿಲ್ಲ, ಗರ್ಜಿಸುವ ಹುಲಿಗೆ ಪರಿಶಿಷ್ಟಲ್ಲಿ ಯಾರು ಬದರೋ ಯಾವ ಗರ್ಜಿಸ್ತಾವ ಅದಕ್ಕೆಲ್ಲ ಸಿಡಿ ತೋರಿಸುವಂಥ ಕೆಲಸ ಆಗ್ತದೆ. ದೂರು ಕೊಡೋಂಥದ್ದು ಏನು ಅವ್ರು ತೊಗೋಬೇಕಲ್ಲ? ಏನು ದೂರು ಕೊಡೋದು ಅದ್ರಾಗ ಅವರೇ ತೊಗೋಬೇಕು. ಇಲ್ಲ ಅದನ್ನೇ ಪೊಲೀಸರ ಹತ್ರ ಪತ್ತೆ ಹಚ್ಚಬೇಕಲ್ಲ, ಯಾರು ಎಲ್ಲಿದೆ ಅಂತ ಹೆಂಗೆ ಗೊತ್ತಾಗೋದೇನು? ಇನ್ನೂ ಅವರು ಕಂಪ್ಲೇಂಟ್ ಕೊಡಬೇಕು, ರಿಜಿಸ್ಟರ್ ಆಗಬೇಕು. ಅದು ಮುಂದುವರೆದಾಗ ಅದ್ರ ಬಗ್ಗೆ ಈ ಸದ್ಯನೇ ಹೇಳಲಿಕ್ಕೆ ಆಗೋಲ್ಲ. ಅದು ಅವ್ರು ಮಾಡಿದಾರ, ಅವ್ರು ಮಾಡಿದ ಬೇರೆಯವರು ನಾವು ಮಾಡ್ಲಿಕ್ಕೆ ಆಗೋಲ್ಲ. ಸರ್ಕಾರ ಇದೆ, ಪೊಲೀಸರು ಇನ್ವೆಸ್ಟಿಗೇಟ್ ಮಾಡಲಿ. ಇಲ್ಲ ಆ ದೃಷ್ಟಿ ಇಟ್ಕೊಂಡು ಅವ್ರು ಹೇಳಿಲ್ಲ, ಇರ್ಬೋದು ಅಷ್ಟಂತ ಅವ್ರು ಹೇಳಿದಾರೆ ಅಷ್ಟೇ. ಅದು ನೋಡ್ಬೇಕಾದ್ರೆ ಅವರು ಇಲ್ಲಪ್ಪ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ತಿದ್ದಾರೆ. ಇಲ್ಲಪ್ಪ ಅವರು ಎಕ್ಸ್ಪೀರಿಯನ್ಸು, ಅವನ ಬದ್ಧತೆ ಮೇಲೆ ಅದು ಒಂದು ಸಲ ಆದಾಗ ಅಟ್ರಾಕ್ಟ್ ಆಗ್ತದೆ, 2 ಸಲ ಆಗ್ತೈತೆ ಅನ್ನೋದು ಅವನ ಕೆಪಾಸಿಟಿ ಮ್ಯಾಗ. ಅವ್ನು ಗಟ್ಟಿ ಇದ್ದಂದ್ರೆ ಅದು. ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ರಾಜಣ್ಣನನ್ನ ಭೇಟಿ ಮಾಡಿ ಮಾತನಾಡಿದ್ದಾರೆ. ಕೆಲವೊಂದು ವಿಚಾರವನ್ನು ನನ್ನ ಬಳಿ ಕೂಡ ಹೇಳಿದ್ದಾರೆ. ದೂರು ಕೊಡೋದಕ್ಕೆ ನಾನು ಹೇಳಿದ್ದೀನಿ. ದೂರು ಕೊಡೋದ ಬಗ್ಗೆ ನೀವು ರಾಜಣ್ಣ ಮತ್ತೆ ರಾಜೇಂದ್ರ ಬಳಿನೇ ಕೇಳಬೇಕು, ಸಿಎಂ ಅವರನ್ನೇ ಕೇಳಿ ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಮೊನ್ನೆ ಕೊಟ್ಟಂತಹ ಹೇಳಿಕೆಗಿಂತ ಸ್ವಲ್ಪ ಇವತ್ತು ಭಿನ್ನವಾಗಿ ಒಂದೇ ಧ್ವನಿಯಲ್ಲಿ ಕೊಟ್ಟಂಗೆ ಕಾಣಿಸ್ತಾ ಇದೆ. ಮೊನ್ನೆ ಎಲ್ಲರೂ ಒಂದು ಧ್ವನಿಯಲ್ಲಿ ಕೊಡ್ತಾ ಇದ್ರೆ, ಇವರು ಒಂದು ಧ್ವನಿಯಲ್ಲಿ ಉತ್ತರ ಕೊಟ್ಟಿದ್ರು. ಈಗ ನೋಡಿದ್ರೆ ನನ್ನ ಹತ್ರ ಕೂಡ ಹೇಳಿದ್ದಾರೆ, ಚರ್ಚೆ ಮಾಡಿದ್ದಾರೆ. ನಾನು ಕಂಪ್ಲೇಂಟ್ ಕೊಡಿ ಅಂತ ಅಂದಿದ್ದೀನಿ ಅನ್ನೋದು ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆ ಭಾಗ ಆಗ್ತಿದೆ. ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಅವ್ರು ಕೇಳಿದ್ದೀನಿ, ನನ್ನ ಹತ್ರ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಅವ್ರು ನನ್ನ ಹತ್ರ ಏನು ಹೇಳಿದ್ದಾರೆ ಅನ್ನೋದನ್ನ ನಾನು ಬಿಚ್ಚಿ ನಿಮ್ಮ ಹತ್ರ ಹೇಳೋಕ್ಕಾಗಲ್ಲ. ಅವ್ರು ಏನಪ್ಪ ಅವ್ರದ್ದೇನೋ ಏನೋ ಇದ್ರ ಮೇಲೆ ಅವ್ರು ಹೇಳ್ತಾರೆ. ನಾನು ಅವರು ಹೇಳ್ದೆ, ಏನೋ ಇದ್ರೆ ಕಂಪ್ಲೇಂಟ್ ಫೈಲ್ ಮಾಡಪ್ಪ ಅಂತಲೂ ಹೇಳಿದೆ. ನಿನ್ನೆನೆ ಟಿ ವಿಗೆ ಅವರು ಹೇಳಿದ್ದಾರೆ, ಅದೆಲ್ಲ ಕೋಲಾರಲ್ಲೂ ಟಿ ವಿಗೇನೋ ಹೇಳಿದ್ದಾರೆ. ಇದಕ್ಕೆ ನಾನು ಇನ್ನೇನು ಹೇಳ್ಬೇಕು ನಾನು?